ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಹಳ್ಳಿಕೇಡ್ ಅವರ ನೇತೃತ್ವದಲ್ಲಿ ಸಾಹಿತ್ಯ ರತ್ನ ಲೋಕ ಶಾಹಿರ್ ಅಣ್ಣಾಭಾವು ಸಾಠೆಯವರ 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅಣ್ಣಾಭಾವು ಸಾಠೆಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಅವರ ಪರ ಜಯಘೋಷಗಳನ್ನು ಮೊಳಗಿಸುವ ಮೂಲಕ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮ ಉದ್ದೇಶಿಸಿ ಮಾದಾರ ಚೆನ್ನಯ್ಯ ಹೋರಾಟ ಸಮಿತಿಯ ರಮೇಶ್ ಕಟ್ಟಿ ಅವರು ಹಾಗೂ ಸ್ವಾಮಿದಾಸ್ ಕೆಂಪನೂರ್ ಅವರು ಮಾತನಾಡಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದುಳಿದ ದೀನದಲಿತರ ಶೋಷಿತ ವರ್ಗದವರ ಏಳಿಗೆಗಾಗಿ ದುಡಿದಿದ್ದಾರೆ. ಅವರ ಸಮಕಾಲೀನವರಾದ ಅಣ್ಣಾಭಾವು ಸಾಠೆಯವರು ಶೋಷಿತರ ಹಿಂದುಳಿದ ವರ್ಗದವರಿಗಾಗಿ ಅವರ ಮಾರ್ಗದರ್ಶನದಲ್ಲಿಯೇ ಅವರ ಹಾದಿಯಲ್ಲಿಯೇ ನಡೆದು ಧ್ವನಿ ಎತ್ತಿದ್ದಾರೆ, ಪರ ನಿಂತಿದ್ದಾರೆ. ಅಣ್ಣಾಭಾವು ಸಾಠೆಯವರು ಕೇವಲ 1.5 ದಿನಗಳ ಕಾಲ ಮಾತ್ರ ಶಾಲೆಗೆ ಹೋಗಿ ಶಿಕ್ಷಣ ಪಡೆದಿದ್ದರು. ಆದರೆ ಅಲ್ಲಿಯ ಕೀಳರಿಮೆ, ಜಾತಿ ಭೇದ ಭಾವ ನೋಡಿ ಶಾಲೆಗೆ ಹೋಗುವುದನ್ನು ಬಿಟ್ಟರು. ಆದರೆ ಬೀದಿ ಬದಿಗಳಲ್ಲಿ ಬೀದಿಯಲ್ಲಿ ಓದಿ ತನ್ನ ಮೂಲ ಪ್ರತಿಭೆಯಿಂದಲೇ ಮಹಾನ್ ಸಾಹಿತಿಯಾಗಿ, ಕಲಾವಿದನಾಗಿ, ಹೋರಾಟಗಾರರಾಗಿ ಬೆಳೆದು ಅನೇಕರಿಗೆ ಪ್ರೇರಣೆಯಾಗಿದ್ದಾರೆ. ಆಸ್ಟ್ರೇಲಿಯಾದಲ್ಲಿ ಅಣ್ಣಾಭಾವು ಸಾಠೆಯವರ ದೊಡ್ಡ ಪ್ರತಿಮೆ ಇದ್ದು ಅದನ್ನು ಇವತ್ತಿಗೂ ಕೂಡ ಅಲ್ಲಿಯ ಜನರು ಪೂಜಿಸುತ್ತಾರೆ. ಇದು ನಮ್ಮ ಹೆಮ್ಮೆಯಾಗಿದೆ ಎಂದು ತಿಳಿಸಿದರು. ಸಾಠೆಯವರ ಸಾಹಿತ್ಯ ಕೃತಿಗಳ ಕುರಿತು ವಿಶೇಷ ಅಧ್ಯಯನ ಕೂಡ ನಡೆಯುತ್ತಿವೆ. ವಿಶ್ವವಿದ್ಯಾಲಯಗಳಲ್ಲಿ ಅವರ ಹೆಸರಿನ ಅಧ್ಯಯನ ಪೀಠಗಳು ಆರಂಭವಾಗಿವೆ. ಹಸಿವಿನಿಂದ ಅಲೆದಾಡಿದ ಬೀದಿಗಳಲ್ಲಿ ಅವರ ಪ್ರತಿಮೆಗಳು ನಿಂತಿವೆ. ಪರರಾಜ್ಯಗಳಲ್ಲಿ ಅಣ್ಣಾಭಾವು ಸಾಠೆಯವರ ಸಾಹಿತ್ಯ ಸಮ್ಮೇಳನಗಳು ನಡೆಯುತ್ತಿವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಣ್ಣಾಭಾವು ಸಾಠೆಯವರನ್ನ ಪ್ರೇರಣೆಯಾಗಿಟ್ಟುಕೊಂಡು ಅವರ ಆದರ್ಶಗಳನ್ನು ಪಾಲಿಸುತ್ತಾ ಪ್ರತಿಯೊಬ್ಬರೂ ಕೂಡ ಶಿಕ್ಷಣ ಪಡೆಯಬೇಕು, ಶಿಕ್ಷಾವಂತರಾಗುವಂತೆ ತಿಳಿ ಹೇಳಬೇಕು ಎಂದು ಈ ಮೂಲಕ ತಿಳಿಸಿದರು. ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಪ್ರಕಾಶ್ ಹಳ್ಳಿಕೇಡ್ ಅವರು ಮಾತನಾಡಿ, ನಮ್ಮ ಸಮಿತಿ ವತಿಯಿಂದ ಇದು ಮೊದಲ ಕಾರ್ಯಕ್ರಮವಾಗಿದೆ. ನಮ್ಮ ಮೊದಲ ಕಾರ್ಯಕ್ರಮ ಅಣ್ಣಾಭಾವು ಸಾಠೆಯವರ ಜಯಂತ್ಯೋತ್ಸವ ಆಚರಣೆ ಕಾರ್ಯಕ್ರಮವಾಗಿದೆ. ನಮ್ಮ ಸಮಿತಿ ಕೇವಲ ಜಯಂತಿ ಕಾರ್ಯಕ್ರಮಗಳಿಗೆ ಸೀಮಿತವಿರುವುದಿಲ್ಲ. ದೀನ ದಲಿತರ ಪರ ಧ್ವನಿ ಎತ್ತುತ್ತೇವೆ. ಅನ್ಯಾಯವಾದವರ ಪರ ನಿಂತು ನ್ಯಾಯ ದೊರಕಿಸಿಕೊಡುವ ಪ್ರಯತ್ನವನ್ನು ಮಾಡ್ತೇವೆ. ನಮ್ಮೆಲ್ಲರ ಈ ಸಾಮಾಜಿಕ ಕೆಲಸಗಳಿಗೆ ನಿಮ್ಮೆಲ್ಲರ ಸಹಕಾರವಿರಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಜಿಲ್ಲಾಧ್ಯಕ್ಷರಾದ ಸಂಜು ಕುಮಾರ್ ಉಜ್ನಿ ಅವರು ಮಾತನಾಡಿದರು. ರಾಜ್ಯ ಉಪಾಧ್ಯಕ್ಷರಾದ ಅನಿಲ್ ಕುಮಾರ್ ಕೌಠ, ರಾಜ್ಯ ಕಾನೂನು ಸಲಹೆಗಾರರಾದ ಅಣ್ಣಾರಾವ್ ಪುರುಷೋತ್ತಮ್, ವಿಭಾಗೀಯ ಅಧ್ಯಕ್ಷರಾದ ಕಲಬುರಗಿಯ ಸಂಜು ಕುಮಾರ್ ಡಾಕುಳ್ಗಿ, ಕಲಬುರಗಿಯ ಪ್ರಧಾನ ಕಾರ್ಯದರ್ಶಿ ಪುಂಡ್ಲಿಕ್ ಬಸಂತಪುರೆ, ಜಿಲ್ಲಾ ಅಲ್ಪಸಂಖ್ಯಾತ ಅಧ್ಯಕ್ಷರಾದ ರಫೀಕ್ ಕಂದಗೂಡು, ಜಿಲ್ಲಾ ಉಪಾಧ್ಯಕ್ಷರಾದ ರಮಾಕಾಂತ್ ಸೂರ್ಯವಂಶಿ, ಜಿಲ್ಲಾ ಕಾರ್ಯದರ್ಶಿ ಸೀಮೋನ್ ಲಿಂಗದಳ್ಳಿಕರ್, ತಾಲೂಕಾ ಅಧ್ಯಕ್ಷರಾದ ಲಖನ್ ಲಾದೇಕರ್, ತಾಲೂಕಾ ಅಧ್ಯಕ್ಷರಾದ ಚಿಂಚೋಳಿ ಪ್ರಮೋದ್ ಬಸಂತಪುರೆ, ಜಿಲ್ಲಾ ಸಲಹೆಗಾರ ಮಾರುತಿ ಬೆಲ್ದಾಡೆ, ಸ್ವಾಮಿದಾಸ್ ರಾಜಗಿರ, ಕಾರ್ಮಿಕ ವಿಭಾಗ ಉದಯ್ ಕುಮಾರ್, ತಾಲೂಕಾ ಉಪಾಧ್ಯಕ್ಷರು ಔರಾಧನ ಜಡ್ಸನ್ ಕೌಟ, ಶಿವರಾಜ್ ಸೇರಿದಂತೆ ಇನ್ನಿತರರು ಇದ್ದರು. ಸಾಹಿತ್ಯ ಸಮ್ರಾಟ ಅಣ್ಣಾಭಾವು ಸಾಠೆ ಅವರಿಗೆ, ಅಂಬೇಡ್ಕರ್ ಅವರಿಗೆ, ಅಣ್ಣಾ ಬಸವಣ್ಣನವರಿಗೆ ದಿವಸದಲ್ಲಿ ಅಣ್ಣಾಭಾವು ಸಾಠೆಯವರು ಪ್ರತಿ ವರ್ಷ ಅಣ್ಣಾಭಾವು ಸಾಠೆಯವ್ರ ಜಯಂತಿ ಹಳ್ಳಿಗಳದಾಗ ಆಗ್ತಿತ್ತು, ತಾಲೂಕಾ ಹೋಬಳಿಗಳಲ್ಲಿ ಆಗ್ತಿತ್ತು. ಅಣ್ಣವ್ರ ಮಾರ್ಗದರ್ಶನ ಮೇರೆಗೆ ಬೀದರ್ ಜಿಲ್ಲೆನಲ್ಲಿ ಹೆಡ್ ಕ್ವಾರ್ಟರ್ ಪ್ರಥಮವಾಗಿ ತಂದು ಅಣ್ಣಾಭಾವು ಸಾಠೆ ಯಾರು ಅಂತ ತೋರಿಸಿದ್ದು ಕರ್ನಾಟಕ ಮಾದಿ ವೆಲ್ಫೇರ್ ಅಸೋಸಿಯೇಷನ್. ಅದು ಅಣ್ಣವ್ರ ಸಹಕಾರದಲ್ಲಿ ಬೀದರ್ ಹೆಡ್ ಕ್ವಾರ್ಟರ್ ನಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಅಣ್ಣಾಭಾವು ಸಾಠೆ ಯಾರು, ನಮ್ಮ ಸಮಾಜದಲ್ಲಿ ತುಳಿತಕ್ಕೊಳದಂತ ಸಮುದಾಯಕ್ಕೆ ಹಿಡಿದು ಹಕ್ಕುಗಳನ್ನು ಇರಿಸಿಕೊಡ್ತಕ್ಕಂಥ ಧೀಮಂತ ನಾಯಕರದು ಬಗ್ಗೆ ವಿಚಾರ ವಿಮರ್ಶೆಗಳು, ಅನೇಕ ಅತಿಥಿಗಳು ಗಣ್ಯ ಅತಿಥಿಗಳಿಗೆ ಕರ್ಕೊಂಡು ಬಂದು ನಮ್ಮ ಜಿಲ್ಲೆಯಲ್ಲಿ ಹೆಡ್ ಕ್ವಾರ್ಟರ್ ನಲ್ಲಿ ಸಾಠೆಯವರ ಕಾರ್ಯಕ್ರಮ ಮಾಡೀವಿ. ಇವತ್ತು ಇಂಡೋರ್ನಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರಕಾಶ್ ಹಳ್ಳಿಕೇಡ್ ಅವರು. ಇದಕ್ಕೂ ಮುಖ್ಯ ಕಾರಣ ಅವರು ದಲಿತ ವಿಮೋಚನೆ ಸೇನೆಯಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷರಾಗಿದ್ದರು. ಅದು ಹಠ ಅಂದ್ರ ಹೆಂಗ್ ಹೊಂಟದಂತಂದ್ರ ಇದು 2024ನೇ ಅಂಬಿಗಾಲ್ ಕಾರ್ಯಕ್ರಮ. ಇದು ಮೋಸ್ಟ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ಮೊದಲನೇ ಕಾರ್ಯಕ್ರಮ. ತಮಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀವಿ. ಯಾಕಂದ್ರ ಇನ್ನೊಂದು ಏನದಂತಂದ್ರ ಅಣ್ಣವ್ರು ಹೇಳಿದಪ್ಲೆ ಹಠ ಇರ್ಬೇಕಂತ ಎಲ್ರಿಗೂ.
ಸಿಟ್ಟು ಎಲ್ಲರಿಗೂ ಇರ್ತದ, ಸಿಟ್ಟು ಎಲ್ಲರಿಗೂ ಇರ್ತದ, ಸಣ್ಣ ಕೂಸಿಗೆ ಬರ್ತದ. ಆದ್ರ ಸಿಟ್ಟಿನ ಜೊತೆ ಛಲನೂ ಇರ್ತದೆ. ಇವತ್ತು ನಮ್ಮ ಬೀದರ್ ಜಿಲ್ಲೆನಲ್ಲಿ ಅನೇಕ ರೀತಿಯಿಂದ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಲೆಟರ್ ಪ್ಯಾಡ್ ನಾಮಕೆ ವಾಸ್ತೆ ಇಟ್ಕೊಂಡು ಬರೀ ಕಾಟಾಚಾರಕ್ಕೆ ಸಂಘಟನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥದ್ರಲ್ಲಿ ದಲಿತ ರಕ್ಷಣಾ ಹೋರಾಟ ಸಮಿತಿ ಕಟ್ಕೊಂಡು ಇವತ್ತು ಸುಮ್ಮನೆ ನಿನ್ನೆ ಮೋಸ್ಟ್ಲಿ ನಿನ್ನ ಮನ್ನ ಫಿಕ್ಸ್ ಮಾಡಿದಾರೆ ಕಾರ್ಯಕ್ರಮ. ಅಣ್ಣಾಬಾವ್ ಸಾಟೆ ಜಯಂತಿ 104ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ನಾವು ಮಾಡಬೇಕಾಗ್ಯದ, ಎಲ್ಲರೂ ಮೆಸೇಜ್ ಆಗ್ಬೇಕಾಗ್ಯದ. ಒಳ್ಳೆ ಕಾರ್ಯಕ್ರಮ ಮಾಡ್ರ ಅಂದಾಗ 3-4 ದಿವಸ ಎಲ್ಲರೂ ಪಾಪ ಇನ್ಫಾರ್ಮ್ ಮಾಡಿದಾರ. ಆದಷ್ಟು ಮಂದಿ ಇವತ್ತು ಸೇರಿಸಿದಾರ. ಅದಕ್ಕೆ ಅಂಬೇಗಾಲ್ನ ಮೊದಲನೇ ಕಾರ್ಯಕ್ರಮ 2024 ಈ ಒಂದು ಸಮಿತಿ ವತಿಯಿಂದ ಅಂಬೇಗಾಲ್ ಹೆಜ್ಜೆ ಸಣ್ಣ ಕೂಸ್ ಹೆಂಗ ಹೆಜ್ಜೆ ಇಡ್ತದ, ಹೆಜ್ಜೆ ಇಟ್ಟು ಮುಂದೆ ಹೋಗ್ತಕ್ಕಂಥ ಕೆಲಸ ಮಾಡ್ತದ. ಇವತ್ತು ದಲಿತ ರಕ್ಷಣಾ ಹೋರಾಟ ಸಮಿತಿ ಕೂಡ ಆ ಒಂದು ಸ್ಟೆಪ್ ಕೊಟ್ಟದಾಗ ನಾವು ಸ್ವಾಗತ ಬಯಸ್ತೀವಿ. ಆ ಸ್ಟೆಪ್ ಎಂತದಾಗದ ಅಂದ್ರೆ ಇವತ್ತು ಅಣ್ಣಾಬಾವ್ ಸಾಟೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮವಾಗಿ ಅವ್ರ ಸಂಘಟನೆ ಚಾಲನೆ ಕೊಡ್ತಾ ಇದ್ದಾರೆ. ಮೊದಲನೇ ಕಾರ್ಯಕ್ರಮ ಮೊನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ರು, ನಾವು ಕೂಡ ನೋಡಿವಿ. ಆದ್ರ ಇವತ್ತು ಪ್ರಕಾಶ್ ಹಳಿಕೇಳವರು ಅವ್ರ ಹಠಲಿಂದ ಇವತ್ತು ದಲಿತ ರಕ್ಷಣಾ ಹೋರಾಟ ಸಮಿತಿ ಸ್ಥಾಪನೆ ಮಾಡ್ಕೊಂಡು ಜಿಲ್ಲೆಯ ದೀನ ದಲಿತರು, ರಾಜ್ಯದ ದೀನ ದಲಿತರು, ಶೋಷಿತ ಸಮುದಾಯಗಳಿಗೆ ಏನು ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಜಿಲ್ಲೆನಲ್ಲಿ, ರಾಜ್ಯದಲ್ಲಿ ಅಂತ ಮುಂದೆ ಬಂದಿದ್ದಾರ. ಅವ್ರಿಗೆ ನಮ್ಮ ಕರ್ನಾಟಕ ಮಾದಿ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ನಮ್ಮ ವೇದಿಕೆ ಮೇಲೆ ಆಸೀನರಾದ ಎಲ್ಲರದ್ದು ಒಂದು ಸಹಕಾರ ಸದಾ ಇದ್ದಿರ್ತದ. ಯಾಕಂದ್ರ ನಾವು ಸಂಘಟನೆ ಮಾಡೋ ಹೊತ್ತಿನಾಗ ನಮ್ಮ ರಮೇಶ್ ಕಟ್ಟಿದ್ದು ಅಣ್ಣವರು ಮಾರ್ಗದರ್ಶನ ಮೇರೆಗೆ ನಾವು ಸಂಘಟನೆ ಮಾಡಿದ್ವಿ. ಯಾಕಂದ್ರ ಒಬ್ರು ಸಂಘಟನೆ ಮಾಡ್ಬೇಕಾದ್ರ ಹಮ್ ಆಪ್ಕೆ ಸಾಥ್ ಹೈ ಅಂತಾರೆ ಎಲ್ಲರೂ. ಏನಂತಾರ್ರಿ? ಹಮ್ ಆಪ್ಕೆ ಸಾಥ್ ಹೈ. ಸಂಘಟನೆ ಮಾಡಕ್ ಮುಂದೆ ಹೆಜ್ಜೆ ಇಟ್ರು ಹಮ್ ಆಪ್ಕೆ ಹೈ ಕೋನ್ ಖತಮ್, ಪಿಕ್ಚರ್ ಖತಮ್. ಆದ್ರೂ ಕೂಡ ಈ ಮಂದಿ ಸೇರಿಸ್ಕೊಂಡು ಕಾರ್ಯಕ್ರಮ ಮಾಡಿದಿರಿ. ಪ್ರಕಾಶ್ ಅವರಿಗೆ ಕೈ ಜೋಡಿಸಿದಿರಿ. ಅದಕ್ಕೆ ತಮಗೆಲ್ಲರಿಗೂ ಕೂಡ ನಮ್ಮ ವತಿಯಿಂದ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಇವತ್ತು. ಯಾಕಂದ್ರೆ ಇವತ್ತು ಅಣ್ಣಾಬಾವ್ ಸಾಟೆ ಅವರ ಒಂದು ಜೀವನ ಚರಿತ್ರೆಗಳು ನೋಡ್ಬೇಕಾದ್ರ ಬಹಳಷ್ಟು ಬಡತನದಲ್ಲಿ ಅವರು ಮುಂದೆ ಬಂದಂತ ದಿನಗಳಿವೆ. ಇದಕ್ಕೆಲ್ಲಕ ಮಾಸ್ಟರ್ ಕಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿದಂತ ಚಳವಳಿ. ಅಣ್ಣವ್ರು ಹೇಳಿದ್ರು ಇವಾಗ ನನ್ನ ರಥವನ್ನು ಮುಂದೆ ತೆಗೆದುಕೊಂಡು ಹೋಗುವರು ಯಾರು? ಸಾಹಿತ್ಯ ಸಾಮ್ರಾಟ್. ಅವತ್ತು ಸಾಹಿತ್ಯ ಸಾಮ್ರಾಟ್ ಅಣ್ಣಾಬಾವ್ ಸಾಟೆ ಇದ್ದಿದ್ದಿಲ್ಲ ಅವರು, ಅಣ್ಣಾಬಾವ್ ಸಾಟೆ. ಆ ಒಂದು ಚಳವಳಿ ತಗೊಂಡು ಹೋಗೋ ಹೊತ್ತಿನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಹೇಳ್ತಾರೆ, ನನ್ನ ಮುಂದಿನ ರಥ ಸಾಹಿತ್ಯ ಸಾಮ್ರಾಟ್ ಲೋಕ್ ಶಾಹೀರ್ ಅಣ್ಣಾಬಾವ್ ಸಾಟೆ ಅವರು ನಮ್ಮ ರಥವನ್ನು ತೆಗೆದುಕೊಂಡು ಹೋಗ್ತಾರ. ಅದಕ್ಕ ಇವರು ಒಳ್ಳೆ ನಾಯಕರಿದ್ದಾರೆ ಅಂತಕ್ಕಂಥ ಅವಾಗಿಂದು ಮೂವ್ಮೆಂಟ್ ನಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಿಚಾರವನ್ನು ವ್ಯಕ್ತಪಡಿಸ್ತಾರ. ಇದು ಯಾಕೆ ವ್ಯಕ್ತಪಡಿಸ್ತಾರ ಅಂದ್ರ ಇವತ್ತು ಅವರು ಪಟ್ಟಂತ ಕಷ್ಟಗಳು ಅವರು ಅವ್ರ ಕುಟುಂಬ ಕಡೆಯಿಂದ ಕಷ್ಟಪಟ್ಟಿದ್ದಲ್ಲ, ಅವ್ರೇನೋ ಪ್ರಾಪರ್ಟಿ ಮಾಡ್ಬೇಕಂದು ಕಷ್ಟಪಟ್ಟಿದ್ದಲ್ಲ. ನಮ್ಮ ದೇಶದ ಶೋಷಿತ ಸಮುದಾಯಗಳು, ಹಕ್ಕುಗಳಿಂದ ವಂಚಿತ ಅಂತ ಸಮುದಾಯಗಳು ಎಲ್ಲಿದೆ, ಆಳುವ ಸರ್ಕಾರಗಳು ನಮ್ಮ ಜನಾಂಗಕ್ಕೆ ಎಲ್ಲಿಟ್ಟಿದೆ, ಹಕ್ಕುಗಳನ್ನು ಎಲ್ಲಿ ಕೊಟ್ಟಿದೆ ಅಂತಕ್ಕಂಥ ಅನೇಕ ರೀತಿಯಿಂದ ವಿಧ ರೀತಿಯಿಂದ ಹೋರಾಟಗಳನ್ನು ಮಾಡ್ತಕ್ಕಂಥ ನಾವು ನೋಡಿದೀವಿ. ಟಿವಿನಲ್ಲಿ ನೋಡಿವಿ, ಪುಸ್ತಕಗಳಲ್ಲಿ ನೋಡಿವಿ, ಪಿಕ್ಚರ್ನಲ್ಲಿ ನೋಡಿವಿ, ಅವ್ರು ಬರೆದಂತ ಸಾಹಿತ್ಯನಲ್ಲಿ ನೋಡಿವಿ. ಇವತ್ತು ಅವ್ರ ಮಾರ್ಗದಲ್ಲಿ ಹೋಗ್ಬೇಕಂತ ಹೇಳ್ಕೊಂಡು ಇವತ್ತು ಸಾಟೆ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮ ತಾವು ಮಾಡ್ತಾ ಇದ್ರಿ. ಅದಕ್ಕೆ ಎಲ್ಲರಿಗೂ ಕೂಡ ನನ್ನ ವತಿಯಿಂದ ಧನ್ಯವಾದ ಹೇಳ್ತೀನಿ. ಅವ್ರು ಹುಚ್ಚು ಜನಾಂಗರ ಅವರಿಗೆಲ್ಲ ಹಂಗೆ ಮಾಡಬಾರ್ದು. ನಾನು ಏನಾದ್ರು ಜಗಳ ಮಾಡಿ ಬಂದಿದ್ದೀನಿ, ನಾನು ಶಾಲೆಗೆ ಹೋಗಲ್ಲ ಅಂತಾನೆ. ಮತ್ತೆ ಏನು ಮಾಡ್ತೀವಿ, ನಾವೊಂದು ಸಾಧನೆ ಮಾಡಿ ತೋರಿಸ್ತೇನೆ ಅಂತಾನೆ. ಅವ್ನು ಹೆಂಗೆ ಶಾಲೆ ಓದಿದನ್ರಿ? ರೋಡ್ಗಳಿರ್ತಕ್ಕಂಥ ಬೋರ್ಡ್ನ ಬಡಿತಾರಲ್ಲ, ಗೋಡೆ ಬರಹಗಳು ಬಸ್ಗಳು ಬಡಿತಿದ್ರಲ್ಲ ಅವಾಗ, ಅಂಥ ಬರಹಗಳನ್ನು ನೋಡಿ ಅಲ್ಲಲ್ಲಿ ಕಾರ್ಯಕ್ರಮ ನಿಂತು ನೋಡಿ ಅಟೆಂಡ್ ಮಾಡಿ ಅವನಿಗೆ ಬಹಳ ಚಿಂತೆ ಆಗ್ತದೆ. ನಾವು ನೀವು 1ನೇ ಕ್ಲಾಸಿಗೆ ಟಿವಿ ಬರ್ತೀವಿ ಹಿಡ್ಕೋರಿ 6 ವರ್ಷ ಆಗಿದ್ದಲ್ಲ ಶಾಲೆಗೆ ಹಾಕ್ಯಾರ. ಅವನು ಶಾಲೆಗೆ ಹೋಗಿಲ್ಲ. ಅವನಿಗೆ ಯಾವ ಯೂನಿವರ್ಸಿಟಿ ಡೈರೆಕ್ಟರ್ ಕೊಟ್ಟಿಲ್ಲ, ಯಾವ ರೀತಿ ಅವನಿಗೇನ ಡಾಕ್ಟರೇಟ್ ಕೊಟ್ಟಿಲ್ಲ, ಯಾವ ಯೂನಿವರ್ಸಿಟಿ ಅವನಿಗೆ ನೀನು ಕಾದಂಗಾರಿ ಬಂದಾರೆ ಇದ್ದಪ್ಪ ಅಂತ ಹೇಳಿಲ್ಲ. ಅಂದ್ರೂ ಸಹಿತ ಸಾವಿರಾರು ಪುಸ್ತಕ ಬರೆದ. ಸರ್ವಸಾಮಾನ್ಯ. ಇವತ್ತು ನಮಗೆ ನಮ್ಮ ಮನೆಗೆ ಯಾರ ಹಲ್ಲೆ ಮಾಡಿದ್ರೆ ಒಂದು ಠಾಣೆಗೆ ಅಪ್ಲಿಕೇಶನ್ ನೋಡಿ ಅಂತ ನಾವು ಮತ್ತೊಬ್ಬರಿಗೆ ಕೇಳ್ತೀವಿ. ಕಲ್ತಿದ್ದೆವು. ಅವ್ನು ಶಾಲೆಗೆ ಓದೋದು ಹೆಂಗೆ ಬರ್ತಿರ್ಬೇಕು? ಹಣ ಬಾಲ್ದೂರಿ ನಡೆ ಟೈಪ್ ಹೊಡೆಯಲ್ಲ. ಏನು ಟೈಪ್?
ನಂಗೊಂದು ಬೋರ್ವೆಲ್ ಬೇಕಿಲ್ಲ, ನಂಗೊಂದು ಲೋನ್ ಬೇಕಾಗಿಲ್ಲ. ನಾವು ಇನ್ನೊಬ್ಬರಿಗೆ ಕೇಳ್ತೇವೆ. ಆ ತಕ್ಷಣ ಜ್ಞಾನ ಇಲ್ಲದೇ ಸಾಧನೆ ಮಾಡಿ ಅವನಿಗೆ ಏನಂದ್ರೆ ಆಸ್ಟ್ರೇಲಿಯಾದಲ್ಲಿ ಆಸ್ಟ್ರೇಲಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಮೂರ್ತಿ ಇದೆ. ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿ, ನಮ್ಮ ಮೂರ್ತಿಗೆ ಮತ್ತೆ ಅಣ್ಣಾಬಾವ್ ಸಾಟೆ ಯಾರೇ ಮೂರ್ತಿ ಇರಲಿ ಬಸವಣ್ಣ ಇರ್ಬೋದು, ನಮ್ಮಲ್ಲಿ ಹಾರ ಹಾಕಲ್ಲ. ರಾತ್ರಿ ಬಂದು ಯಾರು ಚಪ್ಪಲಿ ಹಾರ ಹಾಕೋಗ್ತಾರೆ. ಅವರು ದಿನಾದ ಯೂನಿವರ್ಸಿಟಿಯಲ್ಲಿ ಎಲ್ಲಿ ಆಸ್ಟ್ರೇಲಿಯಾದಲ್ಲಿ ಅವ್ರಿಗೆ ಹೂವಿನ ಹಾರ ಹಾಕಂದರೆ ಅದು ಯೂನಿವರ್ಸಿಟಿ ಓಪನ್ ಆಗಲ್ಲ. ಅಂಥವ್ರು ಅಣ್ಣ ಸಾಟೆ. ಯಾರಾದರೂ ಅಣ್ಣ ಅಂದ್ರೆ ಭಾಳ ದೊಡ್ಡ ಪ್ರಪಂಚದಲ್ಲಿ. ಅದಕ್ಕೆ ಬಸವಣ್ಣರನ್ನು ಏನಂದ್ರೆ ಅಪ್ಪನ ನಮ್ಮ ಮಾದಾರ ಚೆನ್ನೈ, ಅಪ್ಪನಿಗಿನ ನಾವು ದೊಡ್ಡ ಮಾಡಬಾರ್ದು ಅಂತೇಳಿ ಬಸವಣ್ಣ ನಾಣ್ಯದಲ್ಲಿ ಅನ್ಕೊಂಡೆ. ಅದಕ್ಕೆ ಇವತ್ತು ಯಾರು ಭೀ ಅಣ್ಣ ಬಸವಣ್ಣ ಅಂತ ಮಾದಾರ ಚೆನ್ನೈಗೆ ನಾವು ದೊಡ್ಡ ಮಾಡಬಾರ್ದು. ಅದಕ್ಕೆ ಮತ್ತು ಅಷ್ಟು ಸಾಲದ ಏನಂದ್ರೆ ಮಾನವನ ಕುಲಕ್ಕೆ ತಿಲಕ ನಮ್ಮ ಮಾದಾರ ಚೆನ್ನೈ ಅಂತ ಹೇಳಿದ್ರು. ಮಾನವರಿಗೆ ಹೆಂಗಂತ ಒಂದು ತಿರುಕ ಇದ್ದಾಗ ಮನೆ ಮೇಲೆ ಹೆಂಗಿರ್ತಲ್ಲ ಹಂಗೆ ನಮ್ಮ ಮಾನವನ ಕುಲಕ್ಕೆ ಒಂದು ಜಾತಿಗಿಲ್ಲ, ಪ್ರಪಂಚ ಜನಕ್ಕೆ ಲೋಕಾದಿಲೋ ಫೇಳಿಸ್ತಕ್ಕಂಥರೆಲ್ಲರೂ ಚೆನ್ನೈನ ಮಕ್ಕಳು, ಲೋಕಾದಿಲಕ್ಕೂ ತೀರ್ಥರೆಲ್ಲರೂ ಚೆನ್ನೈನ ಮಕ್ಕಳು. ಅಣ್ಣ ಬಸವಣ್ಣ ಅದಕ್ಕೆ ಏನು ಗೊತ್ತಾ, ಇಲ್ಲಿ ಸಮಯದ ಅಭಾವ ಇದೆ. ಯಾಕಂದ್ರೆ 12ವರೆಗೆ ಸ್ಟಾರ್ಟ್ ಆಗುತ್ತೆ ಕಾರ್ಯಕ್ರಮ, ಲೇಟ್ ಆಗ್ಯದ. ಯಾವಾಗಲೂ ಸಮಯ ಸಿಕ್ಕಾಗ ಒಂದು ತಾಸು ಮಾತಾಡ್ತಾನೆ. ಸಂಘಟನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಏನಂತ, ಶಿಕ್ಷಣ ಸಂಘಟನೆ ಹೋರಾಟ. ಏನ್ ಹೇಳಿದ್ರು? ಮೊದಲು ಶಿಕ್ಷಣವಂತರಾಗ್ರಿ. ಬರೀ ಶಿಕ್ಷಣವಂತರಾದ್ರೆ ಅಷ್ಟೇ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ಳಕ್ ಸಾಧ್ಯ ಆಗೋದಿಲ್ಲ. ಇಲ್ಲಿರ್ತಕ್ಕಂಥ ಈ ಆಸ್ಪತ್ರೆ ಈ ಏನು ಭೂತದ ಈ ಭೂತನ ನಾವು ಹೊಡೆದೋಡ್ಸಲಕ್ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವು ಸಂಘಟನೆ ಮಾಡಬೇಕು, ಸಂಘಟಿತರಾಗ್ರಿ. ಬರೀ ಸಂಘಟನೆ ಮಾಡಿದ್ರೆ ಅಷ್ಟೇ ಸಾಲದು, ಅದಕ್ಕೆ ನಾವು ಹೋರಾಟವನ್ನು ಕೂಡ ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಂಧುಗಳೇ, ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಸಂಘಟನೆಗಾಗಿ ನಾವು ಸೀಮಿತ ಆಗಿರಬಾರ್ದು. ಸಂಘಟಿತರಾಗಬೇಕು. ನಾವು ಸಂಘಟಿತರಾಗಬೇಕು. ಇದು ನಾನು ನಿಮಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ದಲಿತ ರಕ್ಷಣಾ ಹೋರಾಟ ಸಮಿತಿ ಸಂಘಟನೆ ಮಾಡಿದ್ದಾರೆ. ನಾನು ಆ ಸಂಘಟನೆಗಾಗಿ ಇದ್ದೀನಪ್ಪ ಅಂತಲ್ಲ, ಸಂಘಟಿತರಾಗಬೇಕು. ನಾವೆಲ್ಲ ನಮ್ಮ ಬಂಧುಗಳಿದ್ದೇವೆ, ನಮ್ಮ ಸೋದರರಿದ್ದೇವೆ. ನಾವೆಲ್ಲರೂ ಸಂಘಟಿತರಾದಾಗ ಮಾತ್ರ ನಮ್ಮಲ್ಲಿ ಒಂದು ಬಲ ಬರ್ತದ. ನಮ್ಮ ಯಾರು ಶೋಷಣೆ ಮಾಡ್ತಾರ, ನಮ್ಮ ಯಾರು ತುಳಿತಕ್ಕೆ ಒಳಗ ಮಾಡ್ತಾರ, ನಾವೇನು ಶೋಷಣೆ ಒಳಗಾಗ್ತೀವಿ ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕಾಗಿ ನಾವು ಹೋರಾಡಬೇಕಾದ್ರೆ ಸಂಘಟನೆ ಸಾಧ್ಯ ಇಲ್ಲ. ಸಂಘಟಿತರಾಗಿ ನಾವು ಸಂಘಟನೆಯನ್ನು ಮಾಡಿದಾಗ ಮಾತ್ರ ನಾವು ಇವತ್ತು ಅದನ್ನು ನಾವು ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಜಯಂತಿಯನ್ನ ಮಾಡ್ತಾರೆ ಅಂತ ಹೇಳಿ ನಾವು ಕೇಳಿದ್ದೇವೆ ಅಷ್ಟೇನೆ. ಆದ್ರೆ ಇವತ್ತಿನ ದಿವಸ ನಾವು ಕಣ್ತುಂಬಿ ನೋಡ್ತಾ ಇದ್ದೇವೆ. ಅದು ನಮ್ಗೆ ಬಹಳಷ್ಟು ಹೆಮ್ಮೆ ವಿಷಯ ಬಂಧುಗಳೇ. ಯಾಕಂದ್ರೆ ಬಹಳಷ್ಟು ಸಲ ನಮ್ಮ ಚಿಂಚೋಳಿ ತಾಲೂಕಿನಲ್ಲಿ ನಾವು 2-3 ಸಲ ಕೇಳಿದ್ದೇವೆ. ನಾವು ಹೋಗಿ ಅಟೆಂಡ್ ಆಗಿಲ್ಲ. ಆದ್ರೂ ಸಹ ಚಿಮ್ಮಚೋಳದಲ್ಲಿ ಏರಸ್ ನಂಬರ್ ಮಾಡಲು ಗೂಡಂಬಲ್ ಅಂತ ಹೇಳಿದ್ದಾರೆ ನಮ್ಮ ಸಂಘಟನೆದವರು. ಅವರು ವರ್ಷ ಎಲ್ಲ ಈ ರೀತಿ ಸಂಘಟನೆದಾಗ ಜಯಂತಿ ಉತ್ಸವ ನಮ್ಮ ಪ್ರಾರಂಭ ಮಾಡ್ತಾರೆ, ಆಚರಣೆ ಮಾಡ್ತಾರೆ, ಎಲ್ಲರೂ ಕರೀತಾರೆ ಮಾಡ್ತಾರೆ. ಆದ್ರೆ ನಾವು ಇವತ್ತಿನ ದಿವಸ ಬೀದರ್ದಾಗ ಮಾಡತ್ತೀವಿ ಅಂತಂದ್ರೆ ಅದು ನಾವು ಚಿಂಚೋಳಿ ತಾಲೂಕಿನಿಂದ ಬಂದು ಮಾಡತ್ತೀವಿ ಅಂದ್ರೆ ಅದು ನಮ್ಗೆ ಹೆಮ್ಮೆ ಅನಿಸ್ಬಿಡ್ತದೆ. ಈ ರೀತಿ ನಾವು ಯಾಕೆ ಈ ಒಂದು ಸಂಘಟನೆಗೆ ಒತ್ತು ಕೊಡಬೇಕು ಮತ್ತು ಯಾಕೆ ಈ ಒಂದು ಜಯಂತಿಯನ್ನ ಮಾಡಬೇಕು, ಯಾಕೆ ಈ ಒಂದು ಮಹಾತ್ಮನನ್ನ ನಾವು ಆರಾಧಿಸಬೇಕು, ಆತನನ್ನ ಹೆಸರು ತೆಗೆದುಕೊಳ್ಬೇಕು ಅಂತ ಕೇಳಿದಾಗ ಈಗೆಲ್ಲ ಸಹೋದರರು ಬಹಳಷ್ಟು ವಿಸ್ತಾರವಾಗಿ ಹೇಳಿದ್ರು. ನಮ್ಮ ಜನಾಂಗದ ಮನುಷ್ಯ, ನಮ್ಮ ಜಾತಿ, ನಮ್ಮ ರಕ್ತ. ಅದಕ್ಕೋಸ್ಕರವಾಗಿ ನಾವು ಆತನನ್ನ ಬಹಳಷ್ಟು ಹೆಮ್ಮೆಯಿಂದ ಆಚರಿಸಬೇಕು, ಆದರಣೆ ಮಾಡಬೇಕು. ಬಂಧುಗಳೇ, ನಾವು ಅಸ್ಪೃಶ್ಯರು, ಶೋಷಣೆಗೆ ಒಳಗಾದಂಥವ್ರು. ನಾವು ರೈಟ್ ಅಂಡ್ ಲೆಫ್ಟ್ ಕಮಿಟಿ ಅಂದ್ರೆ ತುಳಿತಕ್ಕೊಳಗಾದವರು. ನಮಗೆ ಎಲ್ಲಿ ಸ್ಥಳನೇ ಇಲ್ಲ. ನಮ್ದೇ ನಮ್ಮ ಗುಡಿ ಕಟ್ಕೊಂಡು ನಾವೇ ಇರ್ಬೇಕು. ನಮಗೆ ಬೇರೆ ವ್ಯವಹಾರದಾಗ ಲೀನ್ ಆಗ್ಲಕ್ ಜಾಗನೇ ಕೊಡಂಗಿಲ್ಲ. ಆದ್ರೂ ಸಹ ಅಂತ ಒಂದು ಸಂದರ್ಭದಾಗ ಸಹೋದರರಾಗಿರ್ತಕ್ಕಂಥವ್ರು, ಆತ್ಮೀಯರು, ಅಣ್ಣಾಬಾವು ಸಾಟೆಯವರು ದೀನ ದಲಿತರಿಗೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವ ರೀತಿಯಾಗಿ ದಲಿತರನ್ನ, ಶೋಷಿತರನ್ನ, ತುಳಿತಕ್ಕೆ ಒಳಗಾದವರನ್ನ, ಸಮಾಜದ ಕಟ್ಟ ಕಡೆ ವ್ಯಕ್ತಿಗಳನ್ನ
ಉನ್ನತ ಒಂದು ಶೈಕ್ಷಣಿಕ ಮಾರ್ಗದಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸನ್ಮಾರ್ಗದಲ್ಲಿ ನಡೆದು ಅಣ್ಣಾಭಾವು ಸಾಠೆ ಅವರು ಸಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಗಲಿಗೆ ಹೆಗಲು ಕೊಟ್ಟು ಆ ಅಸ್ಪೃಶ್ಯತೆಯ ಒಂದು ಪಿಡುಗನ್ನ ಹೋಗಲಾಡಿಸಲಿಕ್ಕೆ ಅವರು ಬಡಿದಾಡಿದರು. ಅನ್ಎಜುಕೇಟೆಡ್, ಅನಕ್ಷರಸ್ಥರು ಈಡೇ ದಿನ ಅಂತ ಹೇಳ್ತಾರೆ, 1.5 ದಿವಸ, 24 ಗಂಟೆ ಮ್ಯಾಲ 12 ಗಂಟೆ ಅಲ್ಲ ಸರ್, 36 ಗಂಟೆ 36 ಗಂಟೆ ಶಾಲೆಗೆ ಹೋದ್ ಮಹಾತ್ಮ ಪಾಪ ಡಾಕ್ಟರೇಟ್ ರಾಷ್ಟ್ರದಾಗ, ನಮ್ಮ ಜಗತ್ತಿನಾಗ, ಇದು ನಮ್ಮ ಭಾರತದಾಗ ಅಷ್ಟೇನೆ ಅಲ್ಲ, ನಮ್ಮ ಜಗತ್ತಿನಾಗ, ವಿಶ್ವದಾಗ ಎಲ್ಲಾ ಕಡೆನೂ ಈತನಿಗೆ ನಾವು ಪೂಜನೀಯ ಭಾವನೆಯನ್ನು ಕಾಣಿಸ್ತೀವಿ. ಯಾಕೆ? ಅವ್ರು ಮಾಡಿದಂತ ಸಾಧನೆಗೋಸ್ಕರ. ನಾವ್ ಯಾಕೆ ಇವತ್ತಿನ ದಿವಸ ಈ ಒಂದು ಮಹಾನ್ ವ್ಯಕ್ತಿಯನ್ನ ಇಷ್ಟೊಂದು ನಾವು ಶ್ಲಾಘಿಸ್ತೇವೆ ಅಂದ್ರೆ, ನಮ್ಮ ಸಮಾಜಕ್ಕೋಸ್ಕರವಾಗಿ ಹಗಲಿರುಳು ಶ್ರಮಿಸತಕ್ಕಂತ ಒಂದು ಮಹಾನ್ ಚೇತನ, ಮಹಾನ್ ಕುಡಿ. ಬೆಳೆಯುವ ಕುಡಿ ಮೊಳಕೆಯಲ್ಲಿಯೇ ನೋಡಂತ, ಮೊಳಕೆ ಯಾವ ರೀತಿ ಬರ್ತದ ಆ ರೀತಿ ಒಂದು ಗಿಡ ಆಗ್ತದಂತ. ಮೊಳಕೆ ಚಂದ ಹೊಡಿತು, ಅದಕ್ಕೆ ಸಮಯಕ್ಕೆ ಮಳೆ ಬಿತ್ತಂದ್ರ ಅದು ಫಸಲು ಚಂದ ಬರ್ತದಂತ, ಮೊಳಕೆ ಚಂದ ಆಗ್ತದ, ಗಿಡ ಚಂದ ಆಗ್ತದ. ಹಾಗೇನೆ ಈ ವ್ಯಕ್ತಿನೂ ಸಹ ಅದೇ ರೀತಿ ಸಮಾಜದ ಒಳಿತಿಗೋಸ್ಕರವಾಗಿ ತನ್ನ ಜೀವದ ಹಂಗನ್ನು ತೊರೆದು, ಯಾರೇನಂತಾರ ಗೊತ್ತಿಲ್ಲ, ನಿಂದಿಸ್ತೋರಲ್ಲ, ಹೇಳಿಸ್ತೋರಲ್ಲ, ಚೀತು ಅಂತ ಉಳಿದೋರಲ್ಲ, ಅದನ್ನು ಸಹ ಸಮಾಜದ ಒಳಿತಿಗೋಸ್ಕರವಾಗಿ, ಸಮಾಜದ ಶ್ರೇಯಸ್ಸಿಗೋಸ್ಕರವಾಗಿ ದುಡಿದಂತ ಮಹಾನ್ ವ್ಯಕ್ತಿ ಅಣ್ಣಾ ಸಾಠೆ ಅವರು. 104ನೇ ಜಯಂತಿ ಪ್ರಯುಕ್ತ ನಾವೆಲ್ಲಿ ಸೇರಿದೆವು. ದಲಿತ ರಕ್ಷಣಾ ಹೋರಾಟ ಸಮಿತಿ ಭೀಮ ಮಾರ್ಗದಲ್ಲಿ ಸಾಗುತ್ತಿರುವ ರಣಧೀರರ ಪಡೆ. ನಾನು ಮೊಟ್ಟ ಮೊದಲನೇದಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ಒಂದು ಪಾದಕ್ಕೆ ವಂದಿಸುತ್ತಾ, ಹಿಂದಿನ ದಿವಸ ನನಗೊಂದು ನೆನಪು ಏನಾಗ್ತದಂದ್ರ, ಒಬ್ಬ ವ್ಯಕ್ತಿ ಆತನು ಎಷ್ಟೇ ವಿದ್ಯಾವಂತನಾಗಿರ್ಲಿ ಅವಿದ್ಯಾವಂತನಾಗಿರ್ಲಿ, ಆ ವ್ಯಕ್ತಿಯಲ್ಲಿ ಒಂದು ಛಲ ಇತ್ತಂದ್ರ ಆ ವ್ಯಕ್ತಿ ಆತನು ಸಾಗುತ್ತಿರುವ ಮಾರ್ಗದಲ್ಲಿ ಆ ಒಂದು ಗುರಿಯನ್ನು ತಲುಪಲು ಅವನು ಯಾವತ್ತೂ ಹಿಂದೆ ಬೀಳುವುದಿಲ್ಲ. ಇದು ನನ್ನ ಅನಿಸಿಕೆ. ಯಾಕೆಂದ್ರೆ ಅವರ ಒಂದು ಜೀವನವನ್ನು ನಾವು ನೋಡಿದಾಗ ನಮಗನಿಸ್ತದೆ, ಈ ವ್ಯಕ್ತಿ ದೀಡೆ ದಿನ ಶಾಲೆ ಕಲಿತ ವ್ಯಕ್ತಿ ಒಬ್ಬ ಸಾಹಿತಿ ಆಗಲು ಹೇಗೆ ಸಾಧ್ಯ ಅಂತ ಹೇಳಿ ನಮ್ಮ ಒಂದು ಪ್ರಶ್ನೆ ಮೂಡಬಹುದು. ಬೇರೆಯವರಿಗೆಲ್ಲ ನನಗೆ ಪ್ರಶ್ನೆ ಮೂಡಿದ್ದು ಸ್ಟಾರ್ಟಿಂಗ್ ಅಲ್ಲಿ. ಯಾಕಂದ್ರೆ ಇತಿಹಾಸ ಓದಿದಾಗ ಒಬ್ಬ ವ್ಯಕ್ತಿ 1.5 ದಿನ ಶಾಲೆ ಹೋಗಿ ನಾವು 1.5 ವರ್ಷ 10 ವರ್ಷ 20 ವರ್ಷ ಶಾಲೆ ಕಲ್ದಾಗ, ಇವತ್ತು ಅಣ್ಣವ್ರು ಮಾತಾಡಿದ್ರು ಮಧ್ಯದಲ್ಲಿ, ಒಂದು ಯಾವುದೇ ಒಂದು ಲೆಟರ್ ಬರೀಲಿಕ್ಕಾಗಲ್ಲ, ಒಂದು ಪೊಲೀಸ್ ಸ್ಟೇಷನ್ ಒಂದು ಕಂಪ್ಲೇಂಟ್ ಬರೀಲಿಕ್ಕಾಗಲ್ಲ. ಒಬ್ಬ ವ್ಯಕ್ತಿ 1.5 ದಿನ ಹೋದ ನಂತರ ಆ ವ್ಯಕ್ತಿ ಒಂದು ಸಾಹಿತಿ ಆಗ್ತಾನಂದ್ರೆ ಆ ವ್ಯಕ್ತಿಯಲ್ಲಿ ಛಲ ಇತ್ತು. ಆ ಛಲ ಆ ವ್ಯಕ್ತಿಯನ್ನ ಒಂದು ಸಾಹಿತಿಯಾಗಿ ಮಾಡ್ಲಿಕ್ಕೆ ಆ ವ್ಯಕ್ತಿ ಪಟ್ಟಂತ ಶ್ರಮ ಬಹಳ ಆತನ ಹಿಂದ ಒಂದು ಶಕ್ತಿ ಅಡಗಿತ್ತು ಎಂಬುದು ನಾವೆಲ್ಲರೂ ಇವತ್ತು ತಿಳಿದುಕೊಳ್ಬೇಕಾದ ಒಂದು ವಿಚಾರ. ಇರ್ಲಿಲ್ಲ ನನಗೆ ಸಹಕಾರ ಸಿಗ್ತದೆ ಅನ್ನುವಂತ ಸ್ವಲ್ಪ ಅನುಮಾನವಾಗಿದೆ. ಇವಾಗ ಒಂದು ಅಣ್ಣಾಭಾವು ಸಾಠೇರವರ ಜಯಂತಿಯನ್ನು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಸಂಘಟನೆ ವತಿಯಿಂದ. ತುಂಬಾ ಖುಷಿಯಾಗಿದೆ. ಎಲ್ಲರೂ ನನಗೆ ಸೇರಿ, ಇಲ್ಲಿನ ತಾಲೂಕು ಚುಂಚೋಳಿ, ಬೀದರ್ನಿಂದ, ಆಮೇಲೆ ಹುಮನಾಬಾದ್ ಎಲ್ಲರೂ ನನಗೆ ಸಹಕಾರ ಮಾಡಿದಿರಿ. ಅದೇ ರೀತಿಯಾಗಿ ನಮ್ಮ ವಕೀಲರಾದಂತ ಅಣ್ಣಾರಾವ್ ಪುರುಷೋತ್ತಮ ಅವರೇ, ನಾವು ಸಂಘಟನೆ ಒಳಗೆ ನಿಮಗ ಒಂದು ಕಾನೂನು ಸಲಹೆಗಾರರಾಗಿ ನಿಮಗೆ ತಗೋಬೇಕಂತಂದಾಗ ನಾನು ಫೋನ್ ಮಾಡಿ ಹೇಳಿದಾಗ ಅವ್ರು ಹೇಳಿದ್ರು, ನಾನು ಚಿಕ್ಕವನಾಗಿದ್ದೀನಿ ಅವ್ರಿಗಿಂತ, ಅವ್ರು ಬಹಳ ದೊಡ್ಡವರು, ಅವ್ರು ಬಹಳ ಜ್ಞಾನಿವಂತವ್ರು. ಒಂದು ಫೋನ್ ಮಾಡಿ ಹೇಳಿದಾಗ, ಆಯ್ತು ಪ್ರಕಾಶ್ ಅವರೇ, ನಿಮ್ ಜೊತೆ ನಾನು ಇರ್ತೀನಿ ಅಂತ ಹೇಳಿದ್ರು. ನಾನು ಬಹಳ ಖುಷಿ ಆಯ್ತು. ನನಗೆ ಚಿಕ್ಕವನಾಗಿ ಒಂದು ಸಂಘಟನೆ ಕಟ್ಟಬೇಕಂತ ನನ್ನ ಮನಸ್ಸಲ್ಲಿ ಇದ್ದಾಗ, ಈಗ ಹೇಳಿದ್ರು ಹಠ ಅಂತ, ಒಂದು ಹಠನೇ ಅಂತ ಅನ್ಬೋದು. ದಲಿತ ವಿಮೋಚನೆ ಸೇನೆದಾಗಿದ್ದಾಗ ಎಲ್ಲರೂ ನನಗೆ ತುಳಿಬೇಕಂತ ಇದ್ರು, ಎಲ್ಲರೂ ತುಳ್ಕೋತಾನೆ ಬಂದ್ರು. ಅದ್ರಲ್ಲಿ ಬಹಳ ತ್ಯಾಗ ಮಾಡಿದ. ಇಲ್ಲಿಂದ ಹುಮನಾಬಾದ್ ಹಿಡ್ಕೊಂಡು ಬೀದರ್ ಬಂದು ಸ್ಟೇಟ್ ದಾಗ ರಾಜ್ಯ ಯುವ ಘಟಕದ ಅಧ್ಯಕ್ಷನು ಆದ. ಅದರಲ್ಲಿ ಎಲ್ಲರೂ ನಾನು ಕಾಲ ಹಾಕಿ ತುಳಿಬೇಕೆ, ಹಿಂದಾಕ್ಬೇಕೆ ಅಂದ್ರು. ಅವಾಗ ನನ್ನ ಸ್ನೇಹಿತರೆಲ್ಲ ಹೇಳಿದ್ರು, ಯಾಕ್ರಿ 2017-18ರಾಗ ನೀವು ದಲಿತ ರಕ್ಷಣಾ ಹೋರಾಟ ಸಮಿತಿ ಮಾಡಿ, ಅದು ನನ್ನ ತಲೆಗೆ ಇರ್ಲಿಲ್ಲ. ಯಾಕೆ ನೀವು ಅದು ಮುಂದುವರಿಸಬಾರ್ದು? ಎಲ್ಲರೂ ಬೆಂಗಳೂರಿನಿಂದ ಇಲ್ಲಿ ಬರ್ತಾವ ಸಂಘಟನೆಗಳು, ಯಾಕೆ ನೀವು ಇಲ್ಲಿ ಬೀದರಿಂದ ಅಲ್ಲಿ ಹೋಗ್ಬಾರ್ದು ನೀವು ಬೆಂಗಳೂರು ತನಕ? ಅವಾಗ ಯೋಚನೆ ಮಾಡ್ತಾ, ಇದು ಹೇಳೋದು ಕರೆಕ್ಟ್ ಅದ, ಯಾಕೆ ನಾನು ಹೋಗಿ ಬರ್ತಾ ಇಮಿಡಿಯೇಟ್ ಆಗಿ ಐವಿದ ಮೀಟಿಂಗ್ ಕರೆದು ಎಲ್ಲರೂ ಬಂದ್ರು. ಮೀಟಿಂಗ್ದಾಗ ಎಲ್ಲರೂ ಸಹಕಾರ ಮಾಡಿದ್ರು, ಎಲ್ಲರೂ ಪದಾಧಿಕಾರ ಆಯ್ಕೆ ಮಾಡಿದ್ರು. ಮತ್ತೆ 2-3 ದಿನದಾಗೆ ನಮ್ಮ ಸಂಘಟನೆಯಲ್ಲಿ ಒಂದು ಅಣ್ಣಾಭಾವು ಸಾಠೆ ಅವ್ರ ಜಯಂತಿ ಯಾಕೆ ಮಾಡಬಾರ್ದು, ಈ ತಿಂಗಳದಾಗ ಅದ,
ಯಾವಾಗ ಮಾಡ್ಬೇಕಂತ ಮೀಟಿಂಗ್ ಕರೆದಾಗ 30ನೇ ತಾರೀಕು ಮಾಡಿದ್ನ ಅದನ್ನು ಹೇಳಿದ್ರು ನಾನು. ಪ್ರಮೋದ್ ಅವ್ರಿಗೆ ಮಾತಾಡದ್ನ ತಾಲೂಕಾ ಚುಂಚೋಳಿ ಅಧ್ಯಕ್ಷರೇ ನಾವು ರೆಡಿ ಇದ್ದೇವೆ ಅಂತ ಹೇಳಿದ್ರು. ಒಂದಾಗ 2 ಕ್ರೂಸರ್ ತರ್ತಾಂದ್ರು. ಅವಾಗ ಮತ್ತೆ ನನಗೆ ಬಲ ಬಂತು. ಆಮೇಲೆ ಅಣ್ಣಾಪುರ ಪುರುಷೋತ್ತಮ ಅವ್ರಿಗೆ ಹೇಳ್ದ, ನಮ್ಮ ಜಿಲ್ಲಾಧ್ಯಕ್ಷರಾದಂತ ಸಂಜು ಉಂಜಿನಿ ಅವ್ರು ನನಗಿಂತ ಮೊದಲು ಬಂದು ಅಧ್ಯಕ್ಷರಿಂದ ಯಾವಾಗ ಬಿ ಬೀದರ್ದಾಗ ಎಲ್ಲ ಪ್ರತಿಯೊಂದು ಕೆಲ್ಸಕ್ಕೆ ನಾ ಮುಂದಾಳತ್ವ ವಹಿಸ್ಕೊಂಡ ಕೆಲಸ ಮಾಡ್ತೀನಿ ಅಂತ ಅವ್ರು ನನಗೆ ಕರೆ ಕೊಟ್ಟರು. ಆಮೇಲೆ ನಮ್ದು ರಮಾಕಾಂತ್ ಅವರು ಜಿಲ್ಲಾ ಉಪಾಧ್ಯಕ್ಷರು ಅವರು ಸಹ ಅಧ್ಯಕ್ಷರೇ ಯಾವಾಗ ಬಿ ನಿಮ್ಸರಿ. ರಮೇಶ್ ಕಟ್ಟಿ ಅವ್ರು ಯಾವಾಗ ಬಿ ನಿಮ್ಸರಿ. ಆಮೇಲೆ ಸಂಜು ಠಾಕೂರ್ಗೆ ಅವ್ರ ಯಾವಾಗ ಬಿ ನಿಮ್ ಹೆಜ್ಜೆ ಆಗಿರ್ತಾರಿ ಅಂತೇಳಿ ನಮ್ಗೆ ಹೇಳಿದ್ರು. ಆವಾಗ ನಮಗ್ ಶಕ್ತಿ ಬಂತು. ಹೀಗಾಗಿ ತಾವೆಲ್ಲರೂ ಏನ್ ಸಹಕಾರ ಕೊಟ್ಟಿದ್ದೀರಿ ದಲಿತ ರಕ್ಷಣಾ ಹೋರಾಟ ಸಮಿತಿ ಒಂದು ಬೆಳೆಕ ಉದಯ ಆಗಿದೆ. ಮುಂದೆ ನಾವು ಜಯಂತಿ ಅಷ್ಟೇ ಸೀಮಿತರಲ್ಲ, ಮಹಾಪುರುಷರನ್ನು ನಾವು ಗೌರವಿಸುತ್ತಾ ಅವರ ಜಯಂತಿ ಮಾಡುತ್ತಾ ಮುಂದೆ ನಾವು ಹೋರಾಟಗಳು ಸುಮಾರು ಹೋರಾಟಗಳವ ಬೀದರ್ ಜಿಲ್ಲೆ ಒಳಗ. ನೊಂದು ಬೆಂದವ್ರು ದಲಿತರದು ಧ್ವನಿ ಕೊಡುವಂತ ನಾವು ಕೆಲಸ ಮಾಡೋಣ. ಬೀದಿಗಳಿಗೆ ಹೋರಾಟ ಮಾಡಿ ಒಂದು ನಮ್ಗೆ ಯಾರು ನಂಬ್ಕೊಂಡು ಬರ್ತಾರೋ ನ್ಯಾಯ ಕೊಡಿಸುವಂತ ಕೆಲಸ ಮಾಡೋಣ. ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ಹೇಳಿ ಈ ಮೂಲಕ ನಾನು ಹೇಳ್ತೇನೆ. ಇವತ್ತೇನು ಬಂದು ನನಗೆಲ್ಲ ಸಹಕಾರ ಕೊಟ್ಟಿದ್ರಿ, ತಮ್ಮೆಲ್ರಿಗೂ ಮನದಿಂದ ನಾನು ಕೈ ಮುಗಿದು ನಾನು ಎಲ್ಲರೂ ವಿನಂತಿ ಮಾಡ್ತೀನಿ. ನನಗೆ ಆಡ್ಲಕ್ 1-2 ಮಾತಾಡಕ್ ಅವಕಾಶ ಕೊಟ್ಟಿದ್ದೆ. ತಮ್ಮೆಲ್ಲರಿಗೂ ವಂದಿಸುತ್ತಾ